ವಾರ್ತೆಯ ಮುಖ್ಯಾಂಶಗಳು. ಜಾಗ್ಲಿ ಸೊಸೈಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಭಾರತ ಸರ್ಕಾರ ಯೋಜನೆಯ ಪ್ರಯೋಜನ ಪಡೆದುಕೊಂಡ ರೈತರು. ಕನ್ನಡ ಸಾಹಿತ್ಯ ಭೂಷಣ ಪ್ರಶಸ್ತಿಗೆ ದಿನೇಶ್ ಮಡಿವಾಳ್ ಅಮ್ಮಿನಹಳ್ಳಿ ಆಯ್ಕೆ. ಕೋಳಿ ಅಂಕ ಜೂಜು 11 ಜನರ ಬಂಧನ, ವಾಹನ ₹3,305 ವಶಕ್ಕೆ. 79ನೇ ಸ್ವಾತಂತ್ರ್ಯೋತ್ಸವದ ಪೂರ್ವ ಸಿದ್ಧತೆ ನಡೆಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕರೆ ನೀಡಿದ ಎಸಿ ಕುಮಾರಿ ಕಾವ್ಯರಾಣಿ. ಚಂದ್ರಗುತ್ತಿ ದೇವಸ್ಥಾನದ ಪಕ್ಕದಲ್ಲಿ ಅಪರಿಚಿತ ಶವ ಪತ್ತೆ. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರಾಲಿ ಹುಲ್ಲುಕ್ಕಿ ಅರಣ್ಯದಲ್ಲಿ ಕೋಳಿ ಅಂಕ ಜೊಗರಾಟ ಮಾಡುತ್ತಿದ್ದ 11 ಜನ ಆರೋಪಿತರ ಮೇಲೆ ಗುನ್ನಾ ನಂಬರ್ 96/2025 ಕಲಂ 87 ಕೆಪಿ ಕಾಯ್ದೆ ಮತ್ತು ಕಲಂ 112 ಬಿಎನ್ಎಸ್ ಪ್ರಕಾರ ಪ್ರಕರಣ ದಾಖಲಿಸಿ ಆರೋಪಿತರಿಂದ ಆಟೋ ರಿಕ್ಷಾ 4, ಮೋಟಾರ್ ಸೈಕಲ್ 5, ಮೊಬೈಲ್ ಫೋನ್ಗಳು 3 ಹಾಗೂ ₹3,305 ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಧಾರವಾಡದ ವಿಶ್ವದರ್ಶನ ದೈನಂದಿಕ ವತಿಯಿಂದ ತಾಲೂಕಿನ ಅಮ್ಮಿನಹಳ್ಳಿಯ ಯುವ ಕವಿ ದಿನೇಶ್ ಎನ್ ಮಡಿವಾಳ್ ಇವರ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಮನಗಂಡು ಕನ್ನಡ ಸಾಹಿತ್ಯ ಭೂಷಣ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಧಾರವಾಡದ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯ ಆಗಸ್ಟ್ 10 ರವಿವಾರ ನಡೆಯಲಿದೆ. ಈ ಸಮಾರಂಭವು ಧಾರವಾಡದ ಸಾಂಸ್ಕೃತಿಕ ಭವನ ರಂಗಾಯಣ ಧಾರವಾಡದಲ್ಲಿ ಜರುಗಲಿದ್ದು, ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ಮಹಾರಾಷ್ಟ್ರದ ಸಾಧಕರನ್ನು ಆಯ್ಕೆಗೆ ಪರಿಗಣಿಸಲಾಗಿದೆ ಎಂದು ವಿಶ್ವದರ್ಶನ ದೈನಿಕದ ಸಂಪಾದಕರಾದ ಎಸ್ ಪಾಟೀಲ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಿನೇಶ್ ಅಮ್ಮಿನಹಳ್ಳಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿಯೇ ವಿಶೇಷ ಸಾಧನೆ ಎನ್ನುವಂತೆ ಉದಯ ರವಿಯ ಕುರಿತಾಗಿಯೇ 1500ರಷ್ಟು ಬೆಳಕು ಕವಿತೆಗಳನ್ನು ರಚಿಸಿದ್ದು, ಈ ಮಹತ್ವದ ಸಾಧನೆಯನ್ನು ಇಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗೆ ಪರಿಗಣಿಸಲಾಗಿದೆ. ಇದಲ್ಲದೆ ಸಾಹಿತ್ಯದ ಇನ್ನಿತರ ಪ್ರಕಾರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯ ಲೋಕಕ್ಕೆ ನಿರಂತರವಾಗಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ ಹಾಗೂ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿಯೂ ಭಾಗಿಯಾಗಿದ್ದಾರೆ. ನಿನ್ನೆ ದಿನಾಂಕ 1/7/2025 ಚಂದ್ರಗುತ್ತಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಅನಾಮಧೇಯ ಸುಮಾರು 60 ವರ್ಷದ ಗಂಡಸಿನ ಮೃತದೇಹ ದೊರೆತಿದ್ದು, ಮೇಲ್ಕಂಡ ಚಿತ್ರದಲ್ಲಿ ಇರುವಂತೆ ಮಲಗಿರುವ ಸ್ಥಿತಿಯಲ್ಲಿ ದೊರೆತಿರುತ್ತದೆ. ತಮ್ಮಲ್ಲಿ ಎಲ್ಲಾದರೂ ಈ ಬಗ್ಗೆ ಮಿಸ್ಸಿಂಗ್ ಕೇಸ್ ದಾಖಲಾಗಿದ್ದಲ್ಲಿ ತಿಳಿಸಲು ಕೋರಿದೆ. ಸದರಿ ಮೃತದೇಹವನ್ನು ಶಿವಮೊಗ್ಗ ಮೆಕನಾ ಹಾಸ್ಪಿಟಲ್ನಲ್ಲಿ 7 ದಿನಗಳವರೆಗೆ ಇಡಲಾಗುವುದು. ಶಿಕಾರಿಪುರದಿಂದ ಚಂದ್ರಗುತ್ತಿಗೆ ದಿನಾಂಕ 31/7/2025 ಗಜಾನನ ಬಸ್ಗೆ ಬಂದ ಟಿಕೆಟ್ ಜೇಬಿನಲ್ಲಿ ದೊರೆತಿರುತ್ತದೆ. ಎಲ್ಲಿಯಾದರೂ ಮಾಹಿತಿ ದೊರೆತರೆ ತಿಳಿಸಿ. ಪಿಎಸ್ಐ ಸೊರಬ ಠಾಣೆಗೆ ತಿಳಿಸತಕ್ಕದ್ದು. ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ಸಾರ್ವಜನಿಕರಲ್ಲಿ ರಾಷ್ಟ್ರ ಭಕ್ತಿ ಮೂಡಿಸುವ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅದಕ್ಕೆ ಅಧಿಕಾರಿಗಳು ಈಗಿನಿಂದಲೇ ತಯಾರಿ ನಡೆಸಬೇಕು. ಸ್ವಾತಂತ್ರ್ಯೋತ್ಸವದ ಒಂದು ದಿನ ಮೊದಲೇ ಕಚೇರಿಯನ್ನು ಅಲಂಕರಿಸಬೇಕು ಮತ್ತು ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಡೆಯುವ ಸ್ವಾತಂತ್ರ್ಯೋತ್ಸವದಲ್ಲಿ ಮಕ್ಕಳ ಜೊತೆಗೆ ಶಿಕ್ಷಕರು, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಿರಬೇಕೆಂದು ಎಸಿ ಕುಮಾರಿ ಕಾವ್ಯರಾಣಿ ಅವರು ಅಧಿಕಾರಿಗಳೊಂದಿಗೆ ನಡೆಸಿದ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪುಟ್ಟರಾಜ್ ಗೌಡ, ಉಪ ತಹಸೀಲ್ದಾರ್ ರಮೇಶ್ ಹೆಗಡೆ, ಬಿಇಒ ನಾಗರಾಜ್ ನಾಯ್ಕ್, ಸಿಪಿಐ ಶಶಿಕಾಂತ್ ವರ್ಮಾ ಇತರರು ಉಪಸ್ಥಿತರಿದ್ದರು. ಬಹುಶಃ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಅಥವಾ ನಮ್ಮ ಗಣರಾಜ್ಯೋತ್ಸವ ಈ ಥರ ಒಂದು ಟೈಮಲ್ಲಿ ಮಾತ್ರ ನಾವು ನೋಡ್ತೇವೆ. ಎಲ್ಲ ಇಲಾಖೆಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಆ ದಿನ ಧ್ವಜಾರೋಹಣ ಮಾಡಿಬಿಟ್ಟು ಗ್ರೌಂಡಲ್ಲಿ ಬರ್ತೀರಾ. ಗ್ರೌಂಡಲ್ಲಿ ನಾವು ಶಾಲಾ ಮಕ್ಕಳ ಒಂದು ಮೆರವಣಿಗೆ, ಶಾಲಾ ಮಕ್ಕಳ ಒಂದು ನೇತೃತ್ವದಲ್ಲಿ ಪಥಸಂಚಲನದಲ್ಲಿ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಸೊ ಈ ಬಾರಿ ಕಳೆದ ಬಾರಿ ನಾವು 3 ದಿನಗಳ ಹಿಂದಿನ ನಾವು ಸ್ಟಾರ್ಟ್ ಮಾಡಿದ್ವಿ ಹರಿಯೋತಿರಂಗ ಅನ್ನುವಂಥ ಅಭಿಯಾನದಲ್ಲಿ. ಸೊ ಈ ಬಾರಿ ಇವತ್ತಿನ ಆಗಸ್ಟ್ 2 ಆಗಿರೋದ್ರಿಂದ ನೋಡೋಣ ಏನಾದರೂ ಡೈರೆಕ್ಷನ್ಸ್ ಬಂತು ಅಂದರೆ ಅದೇ ಥರ ನಾವು ಕಳೆದ ಬಾರಿ ಯಾವ ರೀತಿ ಸೈಕಲ್ ಜಾಥಾ ಮಾಡಿದ್ವಿ, ಪೂರ್ವಭಾವಿಯಾಗಿ ಸೈಕಲ್ ಜಾಥಾ ಮಾಡಿದ್ವಿ ಆ್ಯಂಡ್ ವಾಕಥಾನ್ ಮಾಡಿದ್ವಿ ಆ್ಯಂಡ್ ಲೈಕ್ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಿದ್ರು. ಮಕ್ಕಳು ಇನ್ವಾಲ್ವ್ ಜೊತೆಗೆ ತಾಲೂಕಲ್ಲಿ ಆಫೀಸರ್ಸ್ ಎಲ್ಲರೂ ಇನ್ವಾಲ್ವ್ ಆಗಿಬಿಟ್ರು, ಮಾನ್ಯ ಶಾಸಕರು ಕೂಡ ಇನ್ವಾಲ್ವ್ ಆಗಿದ್ರು. ಸೊ ತುಂಬ ಅದ್ಭುತವಾಗಿ ಮಾಡಿದ್ವಿ. ಸಂಘ ಸಂಸ್ಥೆಗಳ ಸಹಕಾರ ತುಂಬ ಶಾರ್ಟ್ಲಿ ಮೀಟಿಂಗ್ ಮಾಡಿ ಅದನ್ನು ಮಾಡ್ತೇವೆ. ಸೊ ಅದು ಒಂದು ಪಾರ್ಟ್. ಅದಾದ ನಂತರ ಮುಖ್ಯವಾಗಿ ಹಿಂದೆ 3 ಡೇಸ್ ಪಾರ್ಟ್ ಅದಾಯಿತು. ಅದಾದ ನಂತರ ಮುಖ್ಯವಾಗಿ ನಾವು ಆವತ್ತಿನ ದಿನ ಆಗಸ್ಟ್ 15 ದಿನ ಮಾಡುವಂಥದ್ದು ಭಾಳ ಪ್ರಮುಖವಾಗಿರುತ್ತೆ. ಯಾವುದೇ ವೈಲೇಷನ್ಸ್ ಆಗದೆ ಇರೋ ಹಾಗೆ ನಮ್ಮ ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರಾಭಿಮಾನಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡಿ ನಾವು ಮಾಡಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ತಾವೆಲ್ಲ ತಮ್ಮ ತಮ್ಮ ಕಚೇರಿಯಲ್ಲಿ ಧ್ವಜಾರೋಹಣ ನಡೆಸಿಬಿಟ್ಟು ತಾವು
ಮೇನ್ ಸ್ಟೇಜ್ಗೆ ಏನು ಗ್ರೌಂಡಲ್ಲಿ ಸೇರ್ತೀರ ಅಲ್ಲಿ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು. ಕಳೆದ ಬಾರಿ ಏನು ಕೆಲವೊಂದು ಸೂಕ್ಷ್ಮತೆಗಳನ್ನ ನಾವು ಅಬ್ಸರ್ವ್ ಮಾಡಿದ್ದೇವೆ. ನಾನು ಕರೆದಿದ್ದು ಕೂಡ ಕೆಲವೊಂದು ಆಫೀಸರ್ಸ್ಗೆ ಮೀಟಿಂಗ್ ಮಾಡಿದ್ದೇವೆ ನನ್ನ ಚೇಂಬರಲ್ಲಿ. ಸೊ ಆ ಸೂಕ್ಷ್ಮತೆಗಳು ಏನಿದ್ದಾವೆ ಈ ಬಾರಿ ಆಗಬಾರ್ದು. ಈ ಬಾರಿ ದಯವಿಟ್ಟು ಅದು ಆಗಬಾರ್ದು. ಆ ಟೈಮ್ ಸೆನ್ಸಿಂದ ಇಟ್ಬಿಟ್ಟು ಆ್ಯಂಡ್ ನಿಮ್ಮ ಪಥಸಂಚಲನ ಜೀಪಿಂದ ತಯಾರಿಯಿಂದ ಇಟ್ಬಿಟ್ಟು ಮಕ್ಕಳ ಒಂದು ಲೈನಿಂದ ಇಟ್ಬಿಟ್ಟು ಎವ್ರಿಥಿಂಗ್ ಶುಡ್ ಗೋ ಆನ್ ವಿತ್ ದ ಲೈನಲ್ಲಿ ಹೋಗಬೇಕಾಗುತ್ತೆ. ಕೆಲವೊಂದು ಸೂಕ್ಷ್ಮತೆ ಮಿಸ್ಟೇಕ್ಸ್ ಏನಿದ್ದಾವೆ ನಾನು ಹೇಳ್ತೇನೆ 1 by 1 ಇನ್ಕ್ಲೂಡಿಂಗ್ ಪ್ರೋಟೋಕಾಲ್ ನಿಂತು ಮಾಡಬೇಕಾಗುತ್ತೆ. ಆ ಇಲಾಖೆ ಈ ಇಲಾಖೆ ಅಂತ ಹೇಳೋ ಆಗಿಲ್ಲ. ಕಳೆದ ಬಾರಿ ನನ್ನ DVPA ನಾಟ್ ರಿಪೀಟೆಡ್. ನನ್ನ ತಾಲೂಕಲ್ಲಿ ಆಫೀಸರ್ಸ್ ನಮ್ಮ ತಾಲೂಕಲ್ಲಿ ಆಫೀಸರ್ಸ್ ಬರ್ತಾರೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಸೊಸೈಟಿಯಲ್ಲಿ ದಿನಾಂಕ 2/8/2025 ಶನಿವಾರ ಬೆಳಿಗ್ಗೆ 10:30ರಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಭಾರತ ಸರ್ಕಾರ ಯೋಜನೆ ನಮ್ಮ ತ್ಯಾಗ್ಲಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಶತಸಂಪನ್ನ ಸಭಾಭವನದಲ್ಲಿ ವ್ಯಾಪ್ತಿಯ ಎಲ್ಲ ರೈತ ಬಾಂಧವರು ಹಾಜರಿದ್ದು ಸದರಿ ಪ್ರಯೋಜನವನ್ನು ಪಡೆದುಕೊಂಡರು.